ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆಮೇಲೆ ಸರ್ಕಾರಗಳು ಏನು ಮಾಡಿದ್ವು, ಕುಮಾರಸ್ವಾಮಿ ಏನು ಮಾಡೋದು 2007ನಲ್ಲಿ ಈ ನೈಸ್ ರೋಡನ್ನು ಇವ್ರಿಗೆ ಟೋಲ್ ಕಲೆಕ್ಷನ್ ಕಡಿಮೆ ಆಗಲಿ ಅಂತೇಳಿ ಸ್ಟೇಟ್ ಹೈವೇ 16 ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಅಗ್ರಿಮೆಂಟ್ ಒಂದು ಟರ್ಮ್ ಇತ್ತು, ಕಾಂಪೀಟಿಂಗ್ ಪ್ರಾಜೆಕ್ಟ್ಸ್ ತೊಗೋಬಾರ್ದು ಅಂತ. ನೀವು ಇವ್ನು ಟೋಲ್ ಕಲೆಕ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟು ಈ ಫ್ರೀಯಾಗಿ ಇನ್ನೊಂದು ಹೈವೇ ಮಾಡಿದ್ರೆ ಅದರ ಅರ್ಥ ಏನು? ಅದು ಮತ್ತೆ ಕೋರ್ಟಲ್ಲಿ ಹೋಯ್ತು ಮತ್ತೆ ಅದು. ಹೀಗೆ ವ್ಯಾಜ್ಯಗಳು ಬೆಳೀತಾ ಹೋಗ್ತವೆ ಅಷ್ಟೇ. ಕ್ಲಾರಿಟಿ ಎರಡೂ ಕಡೆ ಇರಬೇಕು. ಒಂದು ಆಮೇಲೆ ಇನ್ನೊಂದೆರಡು ಉದಾಹರಣೆ ಹೇಳ್ಬಿಡ್ತೇನೆ ನಿಮಗೆ. ಅವಾಗಲೇ ಹೇಳಿದೆ, ಭಾಳ ಇಂಟ್ರೆಸ್ಟಿಂಗ್ ಉದಾಹರಣೆಗಳು. ಒಂದು ಗರುಡ ಮಾಲ್, ಇನ್ನೊಂದು ಕೋರಮಂಗಲದ ವಿಚಾರದಲ್ಲಿ. ಗರುಡ ಮಾಲ್ ಏನಿದೆ ಇವತ್ತು, ನೀವು ಮಾಲ್ ಅಂತ ನಾವು ನೋಡ್ತೀವಿ ಅದನ್ನು, ಅದು ಬೆಂಗಳೂರು ನಗರ ಪಾಲಿಕೆ ಖಾಲಿ ಜಾಗ, ವರ್ಕ್ಶಾಪ್ ಜಾಗ, 4 ಎಕರೆದು. 4 ಎಕರೆ ಜಾಗಕ್ಕೆ ಅಲ್ಲಿ MG ರೋಡು, ಚರ್ಚ್ ಸ್ಟ್ರೀಟು ಮತ್ತು ಬ್ರಿಗೇಡ್ ರೋಡ್ ಟ್ರಾಫಿಕ್ ಇರೋದಲ್ಲ, ಪಾರ್ಕಿಂಗ್ ಜಾಗ ಇಲ್ಲ. ಅಲ್ಲೊಂದು ಪಾರ್ಕಿಂಗ್ ಮಾಡೋಣ, ಸಾರ್ವಜನಿಕ ಪಾರ್ಕಿಂಗ್ ವ್ಯವಸ್ಥೆ ಮಾಡೋಣ ಅಂತ ಒಂದು ಟೆಂಡರ್ ಕೂಗ್ತಾರೆ ಬೆಂಗಳೂರು ಪಾಲಿಕೆಯಿಂದ. ಅವಾಗ ಒಬ್ರು ಬರ್ತಾರೆ, ಈಗೇನು ಮಾಲ್ ಕಟ್ಟಿದ್ರಲ್ಲ, ಈಗ ಚಿಕ್ಕಪೇಟೆ ಶಾಸಕರು, ಅವರು BJP ಶಾಸಕರು, ಅವಾಗ ಉದ್ಯಮಿಗೆ ಮಾತ್ರ. ಅವ್ರೇನು ಹೇಳ್ತಾರೆ, ನಾವು ಕಟ್ತೇವೆ ಇದನ್ನು, ನೀವು ನಮ್ಗೆ ದುಡ್ಡು ಕೊಡಬೇಡಿ, ಪಾರ್ಕಿಂಗನ್ನು ಫ್ರೀಯಾಗಿ ಕಟ್ಬಿಡ್ತೇವೆ. ಪಾರ್ಕಿಂಗ್ ಫ್ರೀಯಾಗಿ ಕಟ್ತೇವೆ, ಪಾರ್ಕಿಂಗ್ ಕಲೆಕ್ಟ್ ಮಾಡ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ರಿಕವರ್ ಮಾಡ್ಕೋತೇವೆ. ಎಸ್ ಅಂತದೆ ಸರ್ಕಾರ. ಆಮೇಲೆ ಇಲ್ಲ, ಪಾರ್ಕಿಂಗ್ ಮಾತ್ರ ನಮ್ಗೆ ಆಗೋದಿಲ್ಲ, ಇಲ್ಲೊಂದು 4 ಅಂಗಡಿ ಕಟ್ತೇವೆ, ಆ ಬಾಡಿಗೆಯಿಂದ ನಾವು ಆಯ್ತು ಅಂತ ಎಸ್ ಅಂತ. ಆಮೇಲೆ ಮತ್ತೊಂದು ಹಾಕ್ತಾರೆ, ಹಿಂಗೆಲ್ಲ ಆಗೋದಿಲ್ಲ, ದೊಡ್ಡದಾಗಿ ಮಾಡ್ತೇವೆ, ಇದನ್ನ ದೊಡ್ಡದಾಗಿ ಮಾಡಿ ದೊಡ್ಡ ಮಾಲ್ ಮಾಡ್ತೇವೆ, ಅರ್ಧ ಮಾಲ್ ನಮ್ಮ ಹೆಸರು ಬರ್ಕೊಟ್ಬಿಡ್ತೇವೆ. ಅರ್ಧ ಮಾಲ್ ಅವ್ರ ಹೆಸರು ಬರ್ಕೊಟ್ಬಿಡ್ತೇವೆ ಸರ್ಕಾರ. ಉದ್ಯಮಿಗಳ ಒತ್ತಡಕ್ಕೆ ರಾಜ್ಯ ಸರ್ಕಾರಗಳು ಮಣಿತಾ ಇದು ವಿಚಾರ ಮಾಡಿ, ಅರ್ಧ ಮಾಲ್ ಅನ್ನ 50% ಸೇಲ್ ಡೀಡ್ ಮಾಡಿ ಕೊಡ್ತದೆ ಕರ್ನಾಟಕ ಸರ್ಕಾರ. ಜಾಯಿಂಟ್ ವೆಂಚರ್ ಸೇಲ್ ಡೀಡ್ ಅರ್ಧ. ನೀವೇನು ಹೇಳಬೇಕಿತ್ತು, ಬಾಡಿಗೆ ಮಾತ್ರ ತಗೊಳ್ಳ ಅಂತ ಹೇಳ್ಬೇಕು. ಸೇಲ್ ಡೀಡ್ ಯಾಕೆ ಮಾಡಿಕೊಟ್ರಿ? ಕೋರಮಂಗಲದಲ್ಲಿ ಅಲ್ಲಿ ಸುಮಾರು 1600 ಜನ ಇದ್ರಲ್ಲಿ, ಅಷ್ಟು ಅಲ್ಲಿ ಬಡವರಿಗೆ ಕಟ್ಟಿದ ಮನೆಗಳಿದ್ವು. ಅಲ್ಲಿ ಹುಡ್ಕೋದ ಲೋನಿಂದ ಕಟ್ಟಿದ್ರು, EWS ಕ್ವಾರ್ಟರ್ಸ್ ಅಂತ ಹೇಳ್ತಿದ್ರು ಅವ್ರಿಗೆ. ಅಲ್ಲಿ ಮನೆಗಳು ಸರ್ಕಾರ ಕಟ್ಟಿ ಬಡವರು ಕೊಟ್ಟ ಮನೆಗಳು, ಅಪಾರ್ಟ್ಮೆಂಟ್ ಕಟ್ತಾ ಇದ್ವು. ಅದು ಒಡೆಯಕ್ಕೆ ಶುರು ಆಗುತ್ತೆ, ಕ್ರ್ಯಾಕ್ ಬರ್ತದೆ. ಅವಾಗ ಒಂದು ಸಮಿತಿ ರಚನೆ ಮಾಡಿ, ನಮ್ಮ ವಿಶ್ವನಾಥ್ ಇದ್ರು ನಮ್ಮ ಟಾರ್ ಸ್ಟೀಲಲ್ಲಿ, ಅವರು ಬಂದು ಶಿಫಾರಸು ಮಾಡ್ತಾರೆ, ಇದು ತೀರಾ ನಶಿಸಿ ಹೋಗಿದೆ, ಇದು ಚೆನ್ನಾಗಿ ಕಟ್ಟಿಲ್ಲ, ಇವನು ಹೊಡೆದಾಕದೇ ಇದ್ರೆ ಜನ ಅಲ್ಲಿ ಸಾಯ್ತಾರೆ, ಅಪಾಯ ಅಂತ ಹೇಳಿದ್ರು. ಆಯ್ತಾ, ಹೊಡೆದಾಕಿ ಮತ್ತೆ ನೀವು ಮತ್ತೆ ಬಡವ್ರಿಗೆ ಮನೆ ಕಟ್ಕೊಡ್ಬೇಕಲ್ಲ, ಅಲ್ಲಿ ಅವ್ರ ಮನೆಯನ್ನು ಹೊಡೆದಾಕಿ ಬಡಿ ಕೊಡ್ಬೇಕಲ್ಲ. ಅವಾಗಲೂ ಇವರೇ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಇದೇ ಗರುಡ ಮಾಲ್ ಕಟ್ಟಿದವ್ರನ್ನೇ, ಇಲ್ಲ ನೀವು ದುಡ್ಡು ಕೊಡಬೇಡಿ, ಬಡವರಿಗೆ ನಾವು ಮನೆ ಕಟ್ಕೊಡ್ತೇವೆ ಫ್ರೀಯಾಗಿ, ನಮಗೊಂದು 5 ಎಕರೆ ಜಾಗ ಕೊಡಿ, ಮಾಲ್ ಮಾಡ್ಕೊಳ್ತೇವೆ ಅಂತ. ಎಸ್ ಅಂದ್ರ ತೊಗೊಂಡಾದ್ಮೇಲೆ ಆ ಬಡವರಿಗೆ ಇಲ್ಲಾಕೆ ಮನೆ, ಬೇರೆ ಕಡೆ ಮನೆ ಕೊಡೋಣ, ಬೇರೆ ಕಡೆ ಮನೆ ಕೊಟ್ಬಿಡ್ತಾರೆ. ಈಗ 15 ಎಕರೆ ಮಾಲ್ ಕಟ್ತಾರಂತವ್ರು ಫ್ರೀ ಆದ ಜಾಗದಲ್ಲಿ, ಅದರಲ್ಲೂ ಮತ್ತೆ ಸೇಲ್ ಡೀಡ್ ಮಾಡಿಕೊಡ್ತಾರೆ. ಇದು ಜಾಯಿಂಟ್ ವೆಂಚರ್ಗಳ ಪಾಶ. ಇವನು ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಮೆಥಡ್ ಇದೆಲ್ಲಾದರೂ. ಇದೇ ಕೇಣಿ ವಿಚಾರದಲ್ಲಿ ಆಗಿದೆ, ಇದೇ ಗರುಡ ಮಾಲ್ ಆಗಿದೆ, ಇದೇ ಮೈಸೂರಿನ ಮಕ್ಕಾಳಿ ಚೌಕದಲ್ಲಿ ಆಗಿದೆ, ಅದು ಕಾರ್ಪೊರೇಷನ್ ಪ್ರಾಪರ್ಟಿಯಲ್ಲಿ. ನಮ್ಮ ಸರ್ಕಾರ, DK ಶಿವಕುಮಾರ್ ಅವ್ರ ಸರ್ಕಾರ, ಒಂದು ಕಾಂಪ್ರಹೆನ್ಸಿವ್ PPP ಪಾಲಿಸಿ ಬೇಕಾಗುತ್ತೆ. ನಾವು ಎಷ್ಟರ ಮಟ್ಟಿಗೆ ಕನ್ಸೆಷನ್ ಕೊಡ್ಬೋದು, ಸೇಲ್ ಡೀಡ್ ಯಾಕೆ ಮಾಡ್ಕೊಡ್ಬೇಕು ನಾವು? ಯಾವುದೇ ಪ್ರಾಪರ್ಟಿ ಸೇಲ್ ಡೀಡ್ ಕೊಡಬೇಡಿ. ಬಿಲ್ಡ್, ಆಪರೇಟ್ ಅಂಡ್ ಟ್ರಾನ್ಸ್ಫರ್, ನಾಟ್ ಓನ್. ಬೂಟ್ ಅಂತಿದೆಲ್ಲ, ಅಲ್ಲಿ ಓನ್ ಅಂತಿದೆ. ಬಿಲ್ಡ್, ಆಪರೇಟ್, ಓನ್ ಅಂಡ್ ಟ್ರಾನ್ಸ್ಫರ್ ಅಂತಿದೆ, ನೋ ಓನಿಂಗ್. ಈಗ ನಾಳೆ ದಿನ ನಾನು ಅಶೋಕಿನ ರೋಡ್ ಮಾಡ್ಬಿಟ್ಟೆ ಅಂದ್ರೆ ಅರ್ಧ ರೋಡ್ ನನಗೆ ಬರೆದು ಕೊಟ್ಬಿಡಿ ಅಂದ್ರೆ ಚಾನ್ಸೇ ಇಲ್ಲ. ಹಾಗೇನೆ ಯಾವುದೇ ಪ್ರಾಪರ್ಟಿ ಹಾಗಲ್ಲ. ಮತ್ತೆ ಇಫ್ ದ ಪ್ರಾಜೆಕ್ಟ್ ಇಸ್ ನಾಟ್ ಕಂಪ್ಲೀಟೆಡ್ ಇನ್ ಡ್ಯೂ ಅಮೌಂಟ್ ಆಫ್ ಟೈಮ್, ಯು ಟೇಕ್ ಇಟ್ ಬ್ಯಾಕ್. ಈಗ EWS ಕ್ವಾರ್ಟರ್ಸ್ ಆಗಿಲ್ಲ, 20 ವರ್ಷದಿಂದ ಹಂಗೆ ಕೂತಿದ್ದೆ, ಅದು ಕ್ಯಾನ್ಸಲ್ ಮಾಡ್ಕೊಂಡು ತೊಗೊಂಡ್ಬಿಡಿ ಸರ್ಕಾರ, ವಾಪಸ್ ತೊಗೊಂಡ್ಬಿಡಿ. ಇದು ನೈಸ್ ಪ್ರಾಜೆಕ್ಟ್ ಹಾಗೇನೆ ಆಗಿಲ್ಲ, ವಾಪಸ್ ತೊಗೊಂಡು ಕ್ಯಾನ್ಸಲ್ ಮಾಡಿಬಿಡಿ. ಇಷ್ಟು ಸರ್ಕಾರಕ್ಕೆ ಒಂದು ಅಧಿಕಾರ ಬೇಕಾಗುತ್ತೆ ಮತ್ತು ಆ ಇಚ್ಛಾಶಕ್ತಿ ಬೇಕಾಗುತ್ತೆ. ಆ ಇಚ್ಛಾಶಕ್ತಿ DK ಶಿವಕುಮಾರ್ ತೋರಿಸ್ತಾರೆ, ಕಾದು ನೋಡೋಣ. ಹೌದು, ಜನರ ಹಿತಾಸಕ್ತಿ ಕಾಪಾಡುವಲ್ಲಿ, ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಇಷ್ಟೊಂದು ಬ್ಲಂಡರ್ಗಳಾದಾಗ ಅದನ್ನು ಸರಿ ಮಾಡೋಕೆ ಒಂದು ಅವಕಾಶ ಇದ್ದಾಗ ಮುಖ್ಯಮಂತ್ರಿಗಳ ಆ ಕೆಲಸ ಮಾಡಲಿ ಅಂತ ಗೋವಿಂದರಾಜು ಸರ್. ಈಗ ರಾಜ್ಯ ಸರ್ಕಾರಕ್ಕೆ ಇನ್ಫ್ಯಾಕ್ಟ್ ಇದು ಪಕ್ಷಾತೀತವಾಗಿ ಒಂದು ನಿರ್ಧಾರಕ್ಕೆ ಬರಬೇಕು ಸರ್. ಈಗ ಜನರ ಹಿತ ಮತ್ತು ರೈತರ ಹಿತ ಅಂತ ಬಂತು, ಇಲ್ಲಿ ವಿರೋಧ ಮಾಡೋದು, ಪ್ರಶ್ನೆ ಮಾಡೋದು, ಇದೆಲ್ಲ ಪಕ್ಕಕ್ಕಿಡೋಣ. ಪಕ್ಷಾತೀತವಾಗಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಅಷ್ಟೇ ಮಾತಾಡೋಣ. ಏನು ಮಾಡಬಹುದು ರಾಜ್ಯ ಸರ್ಕಾರ ಅಂತ? ಮೇಡಮ್, ಈ ಪ್ರಾಜೆಕ್ಟ್ ಪ್ರೊಲಾಂಗ್ ಆಗಕ್ಕೆ ಕೋರ್ಟ್ ಮ್ಯಾಟ್ಲಿ ಹತ್ತಿದ್ದಕ್ಕೋಸ್ಕರ ಇದಿಷ್ಟೊಂದು, ಯಾಕೆಂದ್ರೆ ಅವರು ನಮ್ಮ ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ವರೆಗೂ ಇವರು ಹೋರಾಟಗಳು ನಡೀತಲೇ ಇದೆ. ರೈತರುಗಳು ಈಗಲೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಆಗಿ ಈ ಪ್ರಾಜೆಕ್ಟು ಅನ್ಯಾಯ ಆಗಿದೆ ಅಂದ್ಬಿಟ್ಟು ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು ರೈತರುಗಳೇ ಜಾಸ್ತಿ. ಇದು ತೀರ್ಮಾನ ಆಗಿಲ್ಲ. ಸೊ ಇಲ್ಲಿ ರಸ್ತೆ ಒಂದು ಹೋಗ್ತಾ ಇದ್ರೆ ರಸ್ತೆ ಪಕ್ಕಕ್ಕೆ ಇವ್ರು ಹೇಳ್ದಂಗೆ ಯಾವುದೇ ಒಂದು ಸರ್ವಿಸ್ ರೋಡ್ ಮಾಡಲಿಲ್ಲ, ಯಾವುದೇ ಒಂದು ಸಾಮಾನ್ಯ ಜನ ರೋಡ್ ರಸ್ತೆಯಲ್ಲಿ ಪಾಸ್ ಆಗಲಿಲ್ಲ. ನಿಮಿಷ. ಸೊ ಇದೊಂದು ಒಂದು ನಿಮಿಷ ಇರಲಿ, ಒಂದು ನಿಮಿಷ. ಈಗ ಇರ್ತಕ್ಕಂಥದ್ದು ಏನು ಅಂದರೆ,
ಆ ರಸ್ತೆಯಿಂದ ಸುಮಾರು ನಾನು ಕಾಂಪೌಂಡ್ ಹಾಕಿರೋದು ನೋಡಿರೋದ್ರೆ 1 ಕಿಲೋಮೀಟರ್ ದೂರವರೆಗೂ ಕಾಂಪೌಂಡ್ ಹಾಕಿದ್ರು. ಯಾಕೆ ಹಾಕಿದ್ರು? ಎಕ್ಸ್ಟ್ರಾ ಲ್ಯಾಂಡ್ ಏನಕ್ಕೆ ಬೇಕಾಗಿದೆ? ಈಗ ರಸ್ತೆಗೆ ಎಷ್ಟು ಬೇಕೋ ರಸ್ತೆ ಕಟ್ಟಿದಾರಾ? ರಸ್ತೆಗೆ ಅವಶ್ಯಕತೆ ಇದೆ, ರಸ್ತೆಗೆ ಎಷ್ಟು ಬೇಕು ಅಷ್ಟು ತಗೊಬೇಕಾಯ್ತು. ರಸ್ತೆಯಿಂದ 500 ಮತ್ತೆ 1000 ಮೀಟರ್ 1 ಕಿಲೋಮೀಟರ್ವರೆಗೂ ಅಕ್ವೇಷನ್ ಮಾಡಿದ್ದಾರೆ ಅಂದ್ರೆ ಇದು ಉನ್ನಾರ ಮೇಡಮ್. ಯಾವ ರೀತಿಯಾದ ಗೋವಿಂದರಾಜು ಸರ್, ನಂಗೊಂದು ಚಿಕ್ಕ ಪ್ರಶ್ನೆ ಬಂತು. ಈಗ ಒಂದು ಮನೆ ಕಟ್ಟುವಾಗ ನಾವು ಏನ್ ನಿಯಮಗಳಡಿ ಮನೆ ಕಟ್ಟಬೇಕು ಅನ್ನೋದನ್ನ ಅದದ ಇಲಾಖೆಗೆ ಸಂಬಂಧಪಟ್ಟವರು ಅದನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಎಲ್ಲಾದ್ರೂ ರೂಲ್ಸ್ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಅದನ್ನ ಸ್ಟಾಪ್ ಮಾಡೋಕೆ ಒಂದು ಅವಕಾಶ ಇರುತ್ತೆ. ನಾನು ಕೇಳ್ತಾ ಇರೋದು KIADB ಮತ್ತು ನೈಸ್ ಸಂಸ್ಥೆಯವರು ಒಪ್ಪಂದ ಮಾಡ್ಕೊಂಡಾಗ ಹಿಂಗಿಂಗೆ ಇರಬೇಕು ಅಂತ ಅಂದಾಗ ರೂಲ್ಸ್ ಬ್ರೇಕ್ ಮಾಡಿ ಅವ್ರು ಕಟ್ತಾ ಇದ್ದಾರೆ. ರೂಲ್ಸ್ ಬ್ರೇಕ್ ಮಾಡಿ ಹೈವೇಗಳ ನಿರ್ಮಾಣ ಯಾರು ಇರ್ಲೇ ಇಲ್ವಾ? KIADBಗೆ ಅಧಿಕಾರನೇ ಇಲ್ವಾ ಮಾನಿಟರ್ ಮಾಡೋದಕ್ಕೆ? ಖಂಡಿತ ಇದೆ ಮೇಡಮ್, ಮಾಡಿಲ್ಲ ಅಲ್ಲಿ ಲೋಪ ಆಗಿದೆ. ಯಾಕೆ ಮಾಡ್ಲಿಲ್ಲ? ಆ ಕಾಲಘಟ್ಟಕ್ಕೆ KDB ಅಧಿಕಾರಿಗಳು ಇದ್ರಿಗೆ ಮಾರ್ಕಿಂಗ್ ಮಾಡ್ಬೇಕಾಯ್ತು. ಹಾಫ್ ಅ ಸೆಕೆಂಡ್. ಅಲ್ಲ, ಆ ರೂಲ್ಸ್ ಅನ್ನ ಬ್ರೇಕ್ ಮಾಡಿರೋದು ಕಟ್ಟುವಾಗ KIDB ಲ್ಯಾಂಡ್ ಅಕ್ವಿಷನ್ ಜಮೀನು ಸ್ವಾಧೀನ ಮಾತ್ರ ಅಲ್ಲಿವರೆಗೆ ಮುಗಿತ ಅವ್ರಿಗೆ. ಮುಂದೆ ಮಾನಿಟರ್ ಮಾಡಬೇಕಾದ್ದು PWD. ಆಮೇಲೆ ರೋಡ್ ಕಟ್ಟುವಾಗ ಇವ್ರೇನ್ ಮಾಡ್ತಾರೆ, ರೋಡಿಗೆ ಎಷ್ಟು ಬೇಕು ಅವನ ಫ್ಯೂಚರ್ ಎಕ್ಸ್ಪಾನ್ಷನ್ಗೆ ಅದಕ್ಕೂ ಕೂಡ ತಗೊಳಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಪ್ರಶ್ನೆ ಏನಂದ್ರೆ ಇದೇ PWD ಸರಿಯಾದ ಸರ್ವಿಸ್ ರೋಡ್ ಅನ್ನ ಎನ್ಶೂರ್ ಮಾಡೋದಿಲ್ಲ. ಇದೇ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಇವರು ಕೂಡ ನಮ್ಮ ಗೋಲ್ಡನ್ ಚತುಷ್ಪಥ ಆಗ್ಲಿ ಎಂತದೇ ಆಗ್ಲಿ ಎಲ್ಲೂ ಕೂಡ ಸೀಮ್ಲೆಸ್ ಕಂಟಿನ್ಯೂಸ್ ಸರ್ವಿಸ್ ರೋಡ್ ಇಲ್ವೇ ಇಲ್ಲ. ಸರ್ವಿಸ್ ರೋಡ್ ಬ್ರೇಕ್ ಆಗುತ್ತೆ, ಆಮೇಲೆ ಅನಿವಾರ್ಯ ಆಗುತ್ತೆ ನೀವು ಹೈವೇಗೆ ಹೋಗೋದು. ಇದನ್ನ ಎನ್ಶೂರ್ ಮಾಡಬೇಕಾದ್ರು ಆ ಇಲಾಖೆಗಳ ಕೆಲಸ ಮಾಡೋದಿಲ್ಲ. ಜೊತೆಲಿ ಮೇಡಮ್ ನೀವು ಏನ್ 23,000 ಎಕರೆ ಅಂತ ಇದ್ರಲ್ಲ, ಇದು ಬರೀ 23,000 ಮಾತ್ರ ಅಕ್ವೈಷನ್ ಮಾಡಿಲ್ಲ, ಇದು 30,000 ಎಕರೆಗಿಂತ ಜಾಸ್ತಿ ಮಾಡಿದ್ದಾರೆ. ಇದು ವೈಲೇಷನ್ ಆಫ್ ಲ್ಯಾಂಡ್ ಅಕ್ವೈಷನ್. ಇದು ಹೆಚ್ಚಿನದಾಗಿರ್ತಕ್ಕಂಥ ನನಗೆ ಬೇರೆ ಬೇರೆ ಮಾಹಿತಿಗಳು ರೈತರುಗಳು ಹೇಳೋದ್ ಪ್ರಕಾರ ಇನ್ನೂ 15,000 ಎಕರೆ ಅಷ್ಟು ಎಕ್ಸ್ಟ್ರಾ ಅಕ್ವಿಷನ್ ಮಾಡಿದ್ರು. ಯಾರು ಪರ್ಮಿಷನ್ ಕೊಟ್ಟರು, ಯಾರು ಪರ್ಮಿಷನ್ ತಗೊಂಡಿದ್ದಾರೆ, ಇದು ಮಾಹಿತಿ ಕೊಡ್ಬೇಕಲ್ವಾ? ಇದ್ರ ಜೊತೆಯಲ್ಲಿ ಅವ್ರು ಹೇಳ್ದಂಗೆ ಚಾಂದ್ ಪೋಷ್ ಅವ್ರು ಹೇಳ್ತಾ ಇದ್ರು ಇದು ಆಕ್ಚುಲ್ ಅಗ್ರಿಮೆಂಟ್ ಆಗಿದ್ದು ಸಿಮೆಂಟ್ ರಸ್ತೆ ಆಗ್ಬೇಕು ಅಂತ ಮೇಡಮ್. ಕಳೆದ 2 ವರ್ಷದ ತನಕ ಇವರು ಟಾರ್ ರಸ್ತೆಯಲ್ಲೇ ರನ್ ಮಾಡಿ ಟೋಲ್ ಕಲೆಕ್ಟ್ ಮಾಡ್ಬಿಟ್ರು. ಅದ್ರ ಜೊತೆಯಲ್ಲಿ ಅವ್ರು ಹೇಳ್ದಂಗೆ ಇದು ರೋಡ್ ಕಂಪ್ಲೀಟ್ ಆದ್ಮೇಲೆ ಟೋಲ್ ಕಲೆಕ್ಟ್ ಮಾಡಕ್ಕೆ ಪರ್ಮಿಷನ್ ಇರ್ತಕ್ಕಂಥದ್ದು. ಆದ್ರೆ ಡೇ 1 ಇಂದ ಏನ್ ರಸ್ತೆಗಳು ಆಯ್ತಲ್ವಾ ಅವತ್ತಿಂದ ಸ್ಟಾರ್ಟ್ ಮಾಡ್ಬಿಟ್ರು. ಈಗ ಅಕ್ವಿಯೇಷನ್ ಮಾಡಿ ನೋಟಿಫಿಕೇಶನ್ ಮಾಡಿದ್ರಲ್ಲ ಬೆಂಗಳೂರು ಟು ಮೈಸೂರು, ಆ ಲ್ಯಾಂಡ್ಗೆ ನೋಟಿಫಿಕೇಶನ್ ಮಾಡಿದ್ರು. ಅವಾಗ ಕೊಟ್ಟಿದ್ದು ಬರೀ 2 ಲಕ್ಷ 3 ಲಕ್ಷ ಅಷ್ಟೇ ಮೇಡಮ್. ಇವತ್ತು ಆ ಒಂದು ವಿರುದ್ಧವಾಗಿ ಕೋರ್ಟ್ಗೆ ಹೋದಂಥ ರೈತರುಗಳಿಗೆ ಇವತ್ತು ನ್ಯಾಯನೂ ಸಿಕ್ಕಿಲ್ಲ. ಯಾಕೆಂದ್ರೆ ಆ ಸರ್ಟಿಫಿಕೇಟ್ ಇಲ್ದಲೆ ಅವ್ರು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯನೂ ಕೈಗೊಳ್ಳೋಕ್ಕಾಗಿಲ್ಲ. ಎಲ್ಲವೂ ಕೂಡ ನೋಟಿಫಿಕೇಶನ್ ಆದಮೇಲೆ ಇವತ್ತು ಕೂಡ ನನ್ನ ನೈಸ್ ರಸ್ತೆ ಅಕ್ಕಪಕ್ಕ ಒಂದು ಕೊಡಗೇಹಳ್ಳಿ ಆ ಪಂಚಾಯತಿ ಮಟ್ಟದಲ್ಲಿ ಸುಮಾರು ಲ್ಯಾಂಡ್ ಓಪನ್ ಇದೆ. ಯಾಕಿದೆ ಅಂತ ನಾನು ಹಿಂಗೆ ಚೆಕ್ ಮಾಡಿದಾಗ ಅವರು ಈ KDB ನೋಟಿಫಿಕೇಶನ್ ತೋರಿಸ್ತಾರೆ. ಅಲ್ಲಿಗೂ ಕೂಡ ಬಂದು ರಸ್ತೆ ಇದನ್ನ ಏನೋ ಕಾಂಪೌಂಡ್ ಹಾಕಿದ್ದಾರೆ ನೈಸ್ ರಸ್ತೆ. ಈ ಲ್ಯಾಂಡ್ ಬೇಕಾಗಿದ್ದು ರಸ್ತೆ ಮಾಡಕ್ಕೋಸ್ಕರ ಎಕ್ಸ್ಟ್ರಾ ಲ್ಯಾಂಡ್ ಏನಕ್ಕೆ ತಗೊಂಡಿದ್ರ ಅಂದ್ರೆ ವಿಚಾರ ಚರ್ಚೆಗೆ ಬರ್ತಾ ಇಲ್ಲ. ಆ ಮಟ್ಟದ ಒಂದು ಎಲ್ಲೋ ಒಂದ್ ಕಡೆ ದೊಡ್ಡ ಒಂದು ಇದು ಮುನ್ನಾರ ಇದರಲ್ಲಿ ಬ್ಲೆಂಡರ್ ಆಗಿದೆ ಮೇಡಮ್. ಖಂಡಿತವಾಗ್ಲೂ ಇವತ್ತು ಸರ್ಕಾರ ಯಾವುದೇ ಇರಲಿ ಇದು ಸರಿ ಮಾಡುವಂತ ಕೆಲಸ ಅಟ್ಲೀಸ್ಟ್ ಇವತ್ತಿನಿಂದಲೇ ಸ್ಟಾರ್ಟ್ ಆಗ್ಬೇಕು. ಯಾಕೆಂದ್ರೆ ಬಹಳ ಅನ್ಯಾಯ ಆಗಿರ್ತಕ್ಕಂಥ ರೈತರುಗಳು. ಗೋವಿಂದರಾಜು ಸರ್